ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ SR ಡಿಜಿಟಲ್ ಇನ್ಫಾರ್ಮೇಶನ್ ಚಾನೆಲ್ಗೆ. ಇವತ್ತು ನಾವು ನಿಮ್ಗೆ ಇನ್ಕಮ್ ಹೇಗೆ ಅಪ್ಲೈ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಕ್, ಶೇರ್, ಕಮೆಂಟ್, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಲ್ಲಿ ಏನಿದೆ ಬಾಕ್ಸ್ ಅಲ್ಲಿ ನಿಮ್ ಫೋನ್ ನಂಬರ್ ಹಾಕಿ, ನೆಕ್ಸ್ಟ್ OTP ಪಡೆಯಿರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿರುತ್ತಪ್ಪ ಅಂದ್ರೆ OTP ಹ್ಯಾಸ್ ಬಿನ್ ಸೆಟ್ ಟು ಗಿವನ್ ನಂಬರ್, ಪ್ಲೀಸ್ ಎಂಟರ್ OTP ಅಂದ್ರೆ ನೀವು ಫೋನಿಗೆ OTP ಒಂದು ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ತರ ಟ್ಯಾಪ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡಬಹುದು ಇಲ್ಲಿ ಆದಾಯ ಪ್ರಮಾಣ ಪತ್ರ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಏನಿದೆ, ನಿಮ್ದು ಟೋಟಲ್ ಅರ್ಜಿ ಅಪ್ರೂವಲ್ ಆಗಬೇಕಾದ್ರೆ 21 ದಿನಗಳು, ಮತ್ತು ಈ ಅರ್ಜಿ ಅಮೌಂಟ್ ಎಷ್ಟಪ್ಪ ಅಂದ್ರೆ 40 ರೂಪೀಸ್ ಅಮೌಂಟ್ ಇರುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಮುಂದುವರಿಸಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ ಕಡೆ ರೇಷನ್ ಕಾರ್ಡ್ ಇತ್ತಂದ್ರೆ ರೇಷನ್ ಕಾರ್ಡ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆ, ಆಧಾರ್ ಕಾರ್ಡ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಾವು ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನಿಮ್ದು ರೇಷನ್ ಕಾರ್ಡ್ ನಂಬರ್ ಹಾಕಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತಿದೆ ಆಪ್ಷನ್. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಒಳಗೆ ಇದ್ದವ್ರದ್ದು ಹೆಸರು ಇಲ್ಲಿ ಬರುತ್ತೆ. ಅದರಲ್ಲಿ ನೀವು ಯಾರ ಅರ್ಜಿಯನ್ನು ಹಾಕ್ತಾ ಇದ್ದೀರಿ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಶೋಧಿಸು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಅವ್ರದ್ದು ಇನ್ಕಮ್ ಇರ್ಲಿಕ್ಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಅವ್ರದ್ದು ಇತ್ತಪ್ಪ ಅಂದ್ರೆ ಆಲ್ರೆಡಿ ಅವ್ರ ಹೆಸರು ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಬಹುದು. ಈಗ ಸದ್ಯಕ್ಕೆ ನಮ್ದು ಹೊಸ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನಿಮ್ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮೀಣ, ಫ್ರೆಂಡ್ಸ್ ಇವೆಲ್ಲವನ್ನು ಕರೆಕ್ಟ್ ಆಗಿ ಫಿಲ್ ಮಾಡಿ. ನೀವು ಗ್ರಾಮೀಣ ಪ್ರದೇಶದಿಂದ ಬರ್ತಿರೋ, ನಗರ ಪ್ರದೇಶದಿಂದ ಬರ್ತಿರೋ ಅದನ್ನು ಸೆಲೆಕ್ಟ್ ಮಾಡಿ. ಆದ ನಂತರ ಇಲ್ಲಿ ಅರ್ಜಿದಾರರ ಹೆಸರು ಬರುತ್ತೆ. ನೀವು ರೇಷನ್ ಕಾರ್ಡ್ ಅಲ್ಲಿ ಫಸ್ಟ್ ಯಾರ ಹೆಸರು ಸೆಲೆಕ್ಟ್ ಮಾಡಿರ್ತೀರ ಅದನ್ನ ಇಲ್ಲಿ ಕರೆಕ್ಟ್ ಆಗಿದೆ ಅನ್ನೋ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅವ್ರ ತಂದೆ ಅಥವಾ ಗಂಡನ ಹೆಸರು ಹಾಕಿ. ನೆಕ್ಸ್ಟ್ ಇಲ್ಲಿ ಅವ್ರ ತಾಯಿ ಹೆಸರನ್ನು ಫಿಲ್ ಮಾಡಿ. ನೆಕ್ಸ್ಟ್ ಅದು ಆದ ನಂತರ ಏನಿದೆ, ಇಲ್ಲಿ ಅವ್ರ ವಿಳಾಸ ಹಾಕಿ. ವಿಳಾಸ ಹಾಕಿದ ನಂತರ ಫ್ರೆಂಡ್ಸ್ ಇಲ್ಲಿ ಅವ್ರದ್ದು ಪಿನ್ ಕೋಡ್ ಎಂಟರ್ ಮಾಡಿ. ಆದ್ಮೇಲೆ ಫ್ರೆಂಡ್ಸ್ ಅವ್ರದ್ದೇನಿದೆ ಇಮೇಲ್ ID ಅವ್ರ ಫೋನಲ್ಲಿ ಇರುತ್ತಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಿ. ಇಮೇಲ್ ID ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಫೋನಿಗೆ ಒಂದು OTP ಕಳಿಸಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಫೋನಿಗೆ ಒಂದು OTP ಬರುತ್ತೆ, ಅದನ್ನ ಇಲ್ಲಿ ಫಿಲ್ ಮಾಡಿ. ಓಕೆ, ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿ. OTP ವ್ಯಾಲಿಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಆಪ್ಷನ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್ ಗೂ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ಪರಿಶೀಲಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫಿಕೇಶನ್ ಸಕ್ಸಸ್ಫುಲಿ ಆದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ಕುಟುಂಬದ ಒಟ್ಟು ವರ್ಷದ ಆದಾಯ ಎಷ್ಟಿದೆ ಅದನ್ನ ಇಲ್ಲಿ ಫಿಲ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ಟ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ಏನಿದೆ ನಿಮ್ದು ಫ್ರೆಂಡ್ಸ್, ಇಲ್ಲಿ ನೀವು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಪಡಿತರ ಚೀಟಿ ಇದ್ದಲ್ಲಿ ನಿಮ್ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಫ್ರೆಂಡ್, ಇಲ್ಲಿ ಸ್ಟಾರ್ ಮಾರ್ಕ್ ರೆಡ್ ಇದೆಯಲ್ಲ ಗುರುತಿನ ಚೀಟಿ, ಅದರಲ್ಲಿ ಫ್ರೆಂಡ್ಸ್ ನಿಮ್ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ಕೆಳಗಡೆ ಏನಿದೆ ರೆಡ್ ಮಾರ್ಕ್ ಯಾವ್ದಾವ್ದು ಇರುತ್ತಲ್ಲ ಗುರುತಿನ ಚೀಟಿ, ಅದರಲ್ಲಿ ನಿಮ್ದು ಆಧಾರ್ ಕಾರ್ಡ್ ಏನಿದೆ ಅಪ್ಲೋಡ್ ಮಾಡಿ. ಇಲ್ಲಿ ಕೆಳಗಡೆ ವಿಳಾಸದ ಪುರಾವೆ ಏನಿದೆ ಅದರಲ್ಲಿ ಕೂಡ ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಸಲ್ಲಿಸಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಯುವರ್ GS ನಂಬರ್ ಅಂತ ಇಲ್ಲಿ ಬರುತ್ತೆ ಟಾಪ್ ಅಲ್ಲಿ, ಅದು ನಿಮ್ RD ನಂಬರ್ ಇರುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊಂಡು ನೀವು ಇಟ್ಕೋಬಹುದು. ಓಕೆ ಅಂತ ಕ್ಲಿಕ್ ಮಾಡಿ ಅದರ ಮೇಲೆ. ನೆಕ್ಸ್ಟ್ ಈ ತರ ಒಂದು ಟ್ಯಾಪ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ನಿಮ್ದು ಎಲ್ಲ ಡೀಟೇಲ್ಸ್ ಇರುತ್ತೆ.
ಅದನ್ನ ನೀವು ಚೆಕ್ ಮಾಡಬಹುದು. ಈ ಸೈನ್ ಅಂತ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ನಿಮ್ದು ಆಧಾರ್ ವೆಬ್ಸೈಟ್ ರೀಡೈರೆಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟ್ರಿ ಯುವರ್ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದರಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್, ಗೆಟ್ OTP ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನಿಗೆ ಒಂದು OTP ರಿಸೀವ್ ಆಗಿರುತ್ತೆ ಫ್ರೆಂಡ್ಸ್, ಅದು ಇಲ್ಲಿ ಫಿಲ್ ಮಾಡಿ. ನಿಮಗೆ ಈಗ ಸದ್ ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ ನಂಬರ್ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಗ್ರೀನ್ ಲೆಟರ್ ಅಲ್ಲಿ ಬರೆದಿದೆ OTP ಹ್ಯಾಸ್ ಬಿನ್ ಸೆಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ. ಲಾಸ್ಟಿಗೆ 4 ಡಿಜಿಟ್ ಏನಿದೆ ನಂಬರ್ ತೋರಿಸುತ್ತೆ. ಅಲ್ಲಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದರ ಟ್ಯಾಪ್ ಓಪನ್ ಆಗುತ್ತೆ. ಹಣ ಪಾವತಿಸಲು ಮುಂದುವರಿಸಿ. ಮೇಲ್ಗಡೆ ನಿಮ್ದು RD ನಂಬರ್ ಇರುತ್ತೆ, ಕೆಳಗಡೆ ಅಮೌಂಟ್ ಬಂದಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವೇನಿದೆ ಇದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಂದ SBI ಪೇ ಮೇಲೆ ಕ್ಲಿಕ್ ಮಾಡಿ. SBI ಪೇ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಡೆಬಿಟ್ ಕಾರ್ಡ್ ಆಪ್ಷನ್ ಥ್ರೂ ಮಾಡಬಹುದು, ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡಬಹುದು, UPI ಥ್ರೂ ಮಾಡಬಹುದು. ಫ್ರೆಂಡ್ಸ್, ನಾವೀಗ UPI QR ಕೋಡ್ ಥ್ರೂ ಮಾಡ್ತಾ ಇದೀವಿ. ಒಂದು ಸಾರಿ ಪೇಮೆಂಟ್ ಕ್ಲಿಯರ್ ಆದ ನಂತರ ಈ ತರ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಈ ಸೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು, ಹಾಗೆ ರೆಸಿಪ್ಟ್ ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡಬಹುದು. ಫ್ರೆಂಡ್ಸ್, ಟೋಟಲ್ ಅರ್ಜಿ ಅಪ್ರೂವಲ್ ಆಗೋದಕ್ಕೆ 21 ದಿನಗಳು ಬೇಕು. ಅರ್ಜಿ ಅಪ್ರೂವಲ್ ಆದ ನಂತರ ಹೇಗೆ ಡೌನ್ಲೋಡ್ ಮಾಡುವುದನ್ನು ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಫ್ರೆಂಡ್ಸ್, ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. Thank you for watching SR Digital Information Channel.